ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರಾವಳಿ ಭಾಗ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಮುಳುವಾಗಿದ್ದು ಅರುಣ್ ಪುತ್ತಿಲ. ಹಿಂದುತ್ವ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ವಾತಾವರಣ ಆಗ್ಬಿಟ್ಟಿತ್ತು. ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮರುಕಳಿಸುತ್ತಾ ಅನ್ನೋ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಕರಾವಳಿಯಲ್ಲಿ ಬಿಜೆಪಿ ಪಡೆಗೆ ಪುತ್ತಿಲ ಮತ್ತೊಮ್ಮೆ ಶಾಕ್ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಫಿಕ್ಸ್. ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡುವುದಾಗಿ ಖುದ್ದು ಘೋಷಿಸಿದ್ದಾರೆ. ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿಕೊಂಡಿದ್ದಾರೆ. ಬಿಜೆಪಿ ಸೇರ್ಪಡೆಗೆ ಹಲವು ಸುತ್ತಿನ ಮಾತುಕತೆಗಳು ನಡೀತು. ಹಲವು ಷರತ್ತುಗಳನ್ನ ಕೂಡ ಮುಂದಿಟ್ಟಿದ್ರು ಬಿಜೆಪಿ ನಾಯಕರಿಗೆ. ಆದರೆ ಆ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಇದೀಗ ಲೋಕ ಕದನದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಭೇಟಿಯಾಗಿದ್ರು ಪುತ್ತಿಲ. ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದ್ದಾರೆ. ಮಾತುಕತೆ ಮೂಲಕ ಭಿನ್ನಾಭಿಪ್ರಾಯವನ್ನ ಶಮನ ಮಾಡಿ ಲೋಕಸಭಾ ಚುನಾವಣೆ ಹೊತ್ತಿಗೆ ಕರಾವಳಿಯಲ್ಲಿ ಒಂದು ಸಂಘಟಿತ ಹೋರಾಟ ನಿರೀಕ್ಷೆ ಬಿಜೆಪಿಯಲ್ಲಿತ್ತು. ಇದೇ ಕಾರಣಕ್ಕೆ ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆಯಲ್ಲೇನೆ ಮಾತುಕತೆ ನಡೆದಿತ್ತು. ಪುತ್ತಿಲ ಪರಿವಾರದ ಸದಸ್ಯರು ಹಾಗೆ ವಿಜಯೇಂದ್ರ ಅವರ ನಡುವೆನೇ ಮಾತುಕತೆ ನಡೆದಿತ್ತು. ಆದರೆ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ. ಆ ಮೂಲಕ ಮತ್ತೆ ಕರಾವಳಿಯಲ್ಲಿ ಬಿಜೆಪಿಯ ವೋಟ್ ಬ್ಯಾಂಕ್ ಇಬ್ಭಾಗವಾಗುವ ಸೂಚನೆಗಳು ಲಭ್ಯವಾಗ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಇನ್ಫ್ಯಾಕ್ಟ್ ಆಗ ಒಂದಿಬ್ಬರು ಹಿಂದೂಪರ ಕಾರ್ಯಕರ್ತರ ಹತ್ಯೆಯಾದ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರ ವರ್ತನೆ ಹಾಗೆ ಇಡೀ ಬಿಜೆಪಿ ನಾಯಕರ ಸ್ಪಂದನೆ ಈ ಬಗ್ಗೆ ಸಾಕಷ್ಟು ಅಸಮಾಧಾನಗಳಿತ್ತು. ಇದರ ಜೊತೆಗೆ ಪುತ್ತಿಲ ಪರಿವಾರ. ಹೀಗಾಗಿ ಕರಾವಳಿ ಭಾಗದಲ್ಲಿ ಒಂದು ಸಂಘಟಿತ ಚುನಾವಣಾ ಸಮರ ಆಗ್ಲಿಲ್ಲ ಅನ್ನೋದೊಂದು ಕೊರಗು ಕೂಗು ಪಕ್ಷದ ಆಂತರಿಕ ವಲಯದಲ್ಲಿ ಇದ್ದೇ ಇತ್ತು. ಅದನ್ನ ಲೋಕಸಭಾ ಚುನಾವಣೆ ಹೊತ್ತಿಗೆ ಅರುಣ್ ಕುಮಾರ್ ಪುತ್ತಿಲ ಹಾಗೆ ಅವರ ಬೆಂಬಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು. ಆದರೆ ಆ ಪ್ರಯತ್ನ ವಿಫಲವಾಗಿದೆ. ಮಾತುಕತೆ ಸಾರ್ಥಕ ಆಗಿಲ್ಲ. ಇದೇ ಕಾರಣಕ್ಕೆ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದ ಅರುಣ್ ಕುಮಾರ್ ಪುತ್ತಿಲ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ. ಮುಂದೆ ಬಿಜೆಪಿ ಪಾಳ್ಯದ ನಡೆ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗಿದೆ. ಕರಾವಳಿಯಲ್ಲಿ ಸಹಜವಾಗಿ ಬಿಜೆಪಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಿಸುವುದಾಗಿ ಪುತ್ತಿಲ ಘೋಷಿಸಿದ್ದಾರೆ. ಆ ಮೂಲಕ ಬಿಜೆಪಿ ಸೇರ್ಪಡೆಗೆ ಮಾತುಕತೆ ನಡೆಸಿದ್ದು ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದ ಸಂಧಾನ ಸಭೆಗಳು ವಿಫಲವಾಗಿತ್ತು. ಇದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆಯಲ್ಲೇ ಮಾತುಕತೆ ನಡೆಸಿದ್ರು ಕೂಡ ಪುತ್ತಿಲ ಅವರಿಟ್ಟಿದ್ದ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ ಅನ್ನೋ ಮಾಹಿತಿ. ರಾಜಾರಾಮ್ ಭಟ್ರು ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಪುತ್ತಿಲ ಪರಿವಾರದ ಸದಸ್ಯರು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಸ್ವತಂತ್ರ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಯಾಕೆ? ಪ್ರಯತ್ನಗಳಂತೂ ಅನೇಕ ಮಟ್ಟದಲ್ಲಿ ನಡೆದೋಯ್ತು. ವಿಜಯೇಂದ್ರ ಅವರ ಜೊತೆಯಲ್ಲೇ ಮಾತುಕತೆ ಆಯ್ತು. ಯಾಕೆ ವಿಫಲವಾಯ್ತದು? ಈ ನಡೆ ಯಾಕೆ ಅಂತ ಹೇಳಿ ನೋಡಿ, ಈ ಯಾಕೆ ಆಯ್ತು ಅಂತ ಹೇಳುವಂತದ್ದು ನಮಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಒಂದು, ಪುತ್ತಿಲ ಪರಿವಾರದಲ್ಲಿ ಸಂಘಟನೆಯಲ್ಲಿ ಗುರುತಿಸಿಕೊಂಡ ಎಲ್ಲ ಕಾರ್ಯಕರ್ತರು ಕೂಡ ಯಾವುದೇ ಅನ್ಯ ಗ್ರಹದಿಂದ ಬಂದವರು ಅಲ್ಲ, ಪಾಕಿಸ್ತಾನದಿಂದ ಬಂದವರು ಅಲ್ಲ. ಇದರ ಮೊದಲು ಮಾತೃಪಕ್ಷವಾದಂತಹ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಹಾಗೂ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರೇ ಇವತ್ತು 62,500 ಜನ ಕಾರ್ಯಕರ್ತರು ಪುತ್ತಿಲ ಪರಿವಾರದೊಂದಿಗೆ ಇದ್ದಾರೆ. ಈಗ ನಮಗೆ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ಜನ ಬೆಂಬಲ ಇದ್ದು ಜನಮಾನಸದಲ್ಲಿ ಇಂತಹ ಒಬ್ಬ ಹಿಂದೂ ಹೃದಯ ಸಾಮ್ರಾಟನಾಗಿ ವಿಜೃಂಭಿಸ್ತಾ ಇರುವಂತಹ ಒಬ್ಬ ನಾಯಕನನ್ನ ರಾಷ್ಟ್ರೀಯ ಪಾರ್ಟಿ ಗುರುತಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ಮೂರ್ಖತನದ ಪರಮಾವಧಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಮೇಡಮ್.
ಇಲ್ಲಿ ತಪ್ಪು ಎಲ್ಲಿ ಆಗಿದೆ ಅಂತ ಹೇಳುವುದರ ಬಗ್ಗೆ ಸ್ವಲ್ಪ ವಿವೇಚನೆ ಮಾಡುವಂತಹ ಮಾನಸಿಕ ಸ್ಥಿಮಿತ ಕೂಡ ಮಾತೃ ಪಕ್ಷದಲ್ಲಿ ಇಲ್ಲ, ಅಂದ್ರೆ ಬಿಜೆಪಿಯಲ್ಲಿ ಇಲ್ಲ ಅಂತ ಹೇಳುವಂತದ್ದು ನಮ್ಮೆಲ್ಲರ ಕಾರ್ಯಕರ್ತರ ಭಾವನೆ. ಈಗ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಪಕ್ಷದಿಂದ ಬಿ ಫಾರ್ಮ್ ಕೊಡಿ ಅಂತ ಡಿಮ್ಯಾಂಡ್ ಇಡಬೇಕಾಗಿತ್ತು. ಪಟ್ಟಿನೇ ರಿಲೀಸ್ ಆಗಿಲ್ಲ. ಪಟ್ಟಿ ರಿಲೀಸ್ ಆಗ್ದಲೇ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋದು ಖಾತ್ರಿ ಆಗೋದು ಹೇಗೆ? ಟಿಕೆಟ್ ಕೊಡೋದೇ ಇಲ್ಲ ಅನ್ನೋದು ಖಾತ್ರಿ ಆದ್ಮೇಲೆ ಬಹುಶಃ ಈ ನಿರ್ಧಾರ ಮಾಡಬಹುದಿತ್ತಲ್ವಾ ಅಂತ ಹೇಳಿ. ನೋಡಿ, ನಾವು ಯುದ್ಧ ಮಾಡದೆ ಶಸ್ತ್ರತ್ಯಾಗ ಮಾಡುವಂತಹ ವ್ಯವಸ್ಥೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪುತ್ತಿಲ ಪರಿವಾರದ ಕಾರ್ಯಕರ್ತರು, ಸಂಘ ಶಿಕ್ಷಣ ಪಡೆದಂತವರು. ಹಾಗಾದ ಕಾರಣ ನಮಗೆ ನಮ್ಮದೇ ಆದಂತಹ ಧ್ಯೇಯೋದ್ದೇಶ ಇದೆ. ಹಿಂದುತ್ವದ ಅಸ್ಮಿತೆಯೊಂದಿಗೆ ಜನರ ಕಷ್ಟ ನಷ್ಟಗಳಲ್ಲಿ ನಾವು ಸ್ವತಃ ಭಾಗವಹಿಸಿಕೊಂಡು ಮುಂದುವರಿಯುವಂತಹ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ. ಚುನಾವಣಾ ರಾಜಕೀಯಕ್ಕೆ ಇಳಿದ ನಂತರ ಅವರು ಟಿಕೆಟ್ ಕೊಡ್ತಾರೋ ಇಲ್ಲವೋ ಅಂತ ಹೇಳೋದು ನಮಗೆ ಕ್ರೈಟೀರಿಯಾ ಅಲ್ಲ. ನಮಗೆ ಕ್ರೈಟೀರಿಯಾ ಏನು ಅಂತ ಹೇಳಿದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಭಾಗವಹಿಸುವುದೇ ನಮ್ಮ ಕ್ರೈಟೀರಿಯಾ. ಅದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ನಗರಸಭಾ ಚುನಾವಣೆ ಆಗಿರ್ಬೋದು, ಬರುವಂತ ಲೋಕಸಭಾ ಚುನಾವಣೆಯೂ ಆಗಿರ್ಬೋದು. ಈ ತರದಾದಾಗ ಇಂಡೈರೆಕ್ಟ್ಲಿ ಬೇರೆ ಪಕ್ಷಗಳು, ಡೈರೆಕ್ಟ್ ಆಗೇ ಕೇಳ್ತೀನಿ, ಕಾಂಗ್ರೆಸ್ನವರು ಸಪೋರ್ಟ್ ಆಗಿ ನಿಲ್ತಾರಾ? ಪರೋಕ್ಷವಾಗಿ ಅವರ ಒಂದು ಕುಮ್ಮಕ್ನಿಂದಲೇ ಈ ರೀತಿ ನಡೆಯ ಅನ್ನೋ ಸಹಜ ಅನುಮಾನ ಕೂಡ ಬಂದ್ಬಿಡುತ್ತೆ. ಅವರ ಕುಮ್ಮಕ್ಕು ಮತ್ತು ಯಾವುದೇ ಸಹಕಾರವನ್ನ ಪುತ್ತಿನ ಪರಿವಾರ ಕಾರಾಟಗಾರರಾಗಿ ತಿರಸ್ಕರಿಸುತ್ತದೆ. ಇದು ನಿಮ್ಮ ಮಾಧ್ಯಮದ ಮೂಲಕ ಜನ